ಇನ್ನು ಪ್ರಜ್ವಲ್ ದೇವರಾಜ್ ಬಗ್ಗೆ ಬರ್ತಂತ ಅತಿ ದೊಡ್ಡ ಅಗತ್ಯಕಾರಿ ಸುದ್ದಿ ಅಂತಲೇ ಹೇಳ್ಬೋದು. ಹೌದು, ಪ್ರಜ್ವಲ್ ದೇವರಾಜ್ ಅವರು ನಿಜಕ್ಕೂ ಆಗಿರೋದು ಏನಿದೆ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಹೌದು, ಪ್ರಜ್ವಲ್ ದೇವರಾಜ್ ಅವರು ನಿಜಕ್ಕೂ ಕೂಡ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಏಕೆಂತಂದರೆ ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಅಂತ ಹೇಳಿ ಸುದ್ದಿಗಳು ಕೂಡ ಹರಿದಾಡ್ತಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಏನಪ್ಪ ವಿಚಾರ ಅಂತ ನೋಡ್ತಾ ಬಂದರೆ, ವೀರಂ ಸಿನಿಮಾದ ಒಂದು ದೃಶ್ಯಾವಳಿಯನ್ನು ಇಟ್ಕೊಂಡು ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಏನಪ್ಪ ಅಂತಂದರೆ ಈಗ ಮಾಡಿಬಿಟ್ಟಿದ್ದಾರೆ. ಹೌದು, ಸದ್ಯ ಆ ವೀರಂ ಸಿನಿಮಾ ದೃಶ್ಯಾವಳಿಯನ್ನು ಇಟ್ಕೊಂಡು ಪ್ರಜ್ವಲ್ ದೇವರಾಜ್ ಅವರಿಗೆ ಆಕ್ಸಿಡೆಂಟ್ ಆಗಿ ಹೋಗಿಬಿಟ್ಟಿದೆ, ಆಕ್ಸಿಡೆಂಟ್ ಆಗಿ ಅವರು ಇಲ್ಲವಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿಗಳನ್ನು ಕೂಡ ಹರಿದಾಡಿಸ್ಬಿಟ್ರು. ಇದು ಭಾಳ ಬೇಸರದ ಮತ್ತು ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಪ್ರಜ್ವಲ್ ದೇವರಾಜ್ ಅವರು ಕನ್ನಡ ಸಿನಿಮಾ ಕಂಡಂಥ ಅತಿ ದೊಡ್ಡ ನಟ ಮತ್ತು ಕಲಾವಿದ ಅಂತ ಕೂಡ ಹೇಳ್ಬೋದು. ಸಿಕ್ಸರ್ ಸಿನಿಮಾದ ಮೂಲಕ ಬಂದಂಥ ಇವರು ಭಾಳ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟರು. ಇನ್ನೇನು ಕರಾವಳಿ ಸಿನಿಮಾ ಕೂಡ ಈಗ ತೆರೆ ಮೇಲೆ ಬರಲು ಕೂಡ ಸಿದ್ಧವಾಗಿರೋ ಸಂದರ್ಭದಲ್ಲಿ ಈ ಥರ ಸುಳ್ಳು ಸುದ್ದಿ ಹರಿದಾಡ್ತಿದ್ರು. ವಿಚಾರ ಏನಪ್ಪ ಅಂತಂದರೆ ಪ್ರಜ್ವಲ್ ದೇವರಾಜ್ ಅವರು ಆರೋಗ್ಯವಾಗಿ ಸುರಕ್ಷಿತವಾಗಿ ಕೂಡ ಇದ್ದಾರೆ. ಇನ್ನೇನು ಕರಾವಳಿ ಸಿನಿಮಾ ಕೂಡ ಸದ್ಯದಲ್ಲೇ ಕೂಡ ಬರ್ತಾರೆ, ಅದು ಕೂಡ ಟ್ರೈಲರ್ನ ತಯಾರಿ ಹಂತದಲ್ಲಿ ಇದೆ ಅಂತ ಕೂಡ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಥರ ಕಿಡಿಗೇಡಿಗಳು ಈ ಥರ ಸುಳ್ಳು ಸುದ್ದಿಗಳನ್ನು ಕೂಡ ಹರಿದಾಡಿಸಿದ್ದು